ಪಟ್ಟಣದ ಐತಿಹಾಸಿಕ ಲಕ್ಷ್ಮೀನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವವು ಮಂಗಳವಾರ ಭಕ್ತರ ಸಮ್ಮುಖದಲ್ಲಿ ವೈಭವದಿಂದ ನೆರವೇರಿತು. ಬೆಳಿಗ್ಗೆ ದೇವಾಲಯದಲ್ಲಿ ಮೂಲ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಹಾಗೂ ಪೂಜಾ ಕಾರ್ಯಗಳನ್ನು ನೆರವೇರಿಸಲಾಯಿತು. ಬಳಿಕ ಉತ್ಸವ ಮೂರ್ತಿಗಳನ್ನು ಅಲಂಕರಿಸಿ ಪೂಜೆ ಸಲ್ಲಿಸಿದ ಬಳಿಕ ಕೃಷ್ಣ ಗಂಧೋತ್ಸವ ನಡೆಸಲಾಯಿತು. ಉತ್ಸವದಲ್ಲಿ ಬಂದ ದೇವರ ಮೂರ್ತಿಗಳನ್ನು ಅಲಂಕರಿಸಿದ ರಥದಲ್ಲಿ ಪ್ರತಿಷ್ಠಾಪಿಸಿ ಧಾರ್ಮಿಕ ಕೈಂಕರ್ಯಗಳನ್ನು ನಡೆಸಲಾಯಿತು. ಶಾಸಕ ಎ ಮಂಜು ರಥಕ್ಕೆ ಪೂಜೆ ಸಲ್ಲಿಸಿ ಇಡುಗಾಯಿ ಒಡೆದು ರಥೋತ್ಸವಕ್ಕೆ ಚಾಲನೆ ನೀಡಿದರು. ನೆರೆದಿದ್ದ ಭಕ್ತರು ಗೋವಿಂದ ನಾಮ ಸ್ಮರಣೆ ಮಾಡುತ್ತಾ ರಥಬೀದಿಯಲ್ಲಿ ತೇರನ್ನು ಎಳೆದು ಸಂಭ್ರಮಿಸಿದರು. ಪೌರ್ಣಿಮೆ ಕುಬ್ಬ ನಕ್ಷತ್ರ ಅರಕಲಗೂಡಿನಲ್ಲಿ ಲಕ್ಷ್ಮೀನರಸಿಂಹಸ್ವಾಮಿಯವರ ಬ್ರಹ್ಮರಥೋತ್ಸವದ ಕಾರ್ಯಕ್ರಮ ನಡೀತಾ ಇದೆ. ಅರಕಲಗೂಡಿನ ಸುತ್ತಮುತ್ತಲ ಜನಗಳ ಸಹಕಾರದಿಂದ ಈ ಊರಿನಲ್ಲಿ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಈ ಬ್ರಹ್ಮರಥೋತ್ಸವ ನಡೆಯುತ್ತೆ. ಇದಕ್ಕೆ ಅನುಗುಣವಾಗಿ 7 ದಿವಸ ವೈಜ್ಞಾನಿಕ ಆಗಮಶಾಸ್ತ್ರ ಪ್ರಕಾರದಲ್ಲಿ ಪ್ರತಿನಿತ್ಯ ನಿತ್ಯೋತ್ಸವ, ಬಲಿಪ್ರದಾನ, ನಿತ್ಯ ಹೋಮ ಇವೆಲ್ಲ ಕಾರ್ಯಕ್ರಮಗಳಾಗಿ ಇವತ್ತು ರಥೋತ್ಸವ ನಡೆದಿದೆ. ಸಂಜೆಗೆ ಸ್ವಾಮಿಯವರಿಗೆ ಶಾಂತೋತ್ಸವ ಆಗುತ್ತೆ. ದಿನ ನಾಳೆ ಮತ್ತೆ ಹೋಮ, ನಾಡಿದ್ದು ತೀರ್ಥ ಸ್ನಾನವಾಗುತ್ತೆ ಗುರುವಾರದ ದಿವಸ. ಹೀಗಾಗಿ ಹಳೆ ಅರಕಲಗೂಡಿನಲ್ಲಿ ಅನಾದಿ ಕಾಲದಿಂದಲೂ ಸಹ ಲಕ್ಷ್ಮೀನರಸಿಂಹಸ್ವಾಮಿಯ ರಥೋತ್ಸವ ಈ ಜನಗಳ ಭಕ್ತ ಸಮ್ಮುಖದಲ್ಲಿ ಬಹಳ ಸಾರೋದ್ಧಾರವಾಗಿ ನಡೆದುಕೊಂಡು ಬರ್ತಾ ಇರೋದು ಸರಿಯಷ್ಟು.